ನಿನಗಾಗಿ ಭಾಗ 196. ಪರಸ್ಪರ ಇಬ್ಬರೂ ಕೂಡ ಮುತ್ತಿನಲ್ಲಿ ಲೀನವಾಗಿದ್ದಾರೆ. ಅವರಿಗೆ ಪ್ರಪಂಚದ ಯಾವುದೇ ಅರಿವಿಲ್ಲ. ಇಬ್ಬರೂ ಒಂದು ಸುಂದರವಾದ ಸಮಯವನ್ನು ಕಳೆಯುತ್ತಿದ್ದಾರೆ. ಮೊದಲು ಅವಳಿಗೆ ಉಸಿರು ಕಟ್ಟುತ್ತಿತ್ತು. ಯಾವಾಗ ಇವನ ತುಟಿಗಳು ಅವಳ ತುಟಿಗಳ ಮೇಲೆ ತನ್ನ ಜಾಹೀರಾತನ್ನು ಹಾಕಲು ಶುರು ಮಾಡಿದ್ದು ಅಂದಿನಿಂದ ಆ ಸಮಯದಿಂದ ಅವಳಿಗೆ ಉಸಿರು ಕಟ್ಟುತ್ತಿಲ್ಲ. ತುಂಬ ಸಮಯದವರೆಗೆ ಇಬ್ಬರು ಅದೇ ರೀತಿ ಇದ್ದರು. ಪ್ರಜ್ವಲ್ ಅಪ್ಪ ತನ್ನ ಗೆಳೆಯನ ಜೊತೆ ಮಾತನಾಡುತ್ತಿದ್ದಾಗ ಅವನು ಹೊರಟು ಹೋದ. ಇವನ ತಮ್ಮ 50% ಹೋಲ್ಡರ್ ಆದರೆ ಆಸ್ಪತ್ರೆಯದು ಇನ್ನೊಂದು HOD ಅವರು ಕೂಡ 50% ಹೋಲ್ಡರ್. ಅವರು ತುಂಬ ಸ್ಟ್ರಿಕ್ಟ್ ಅಂತ ಎಲ್ಲರೂ ಹೇಳಿದ ನಂತರ ಹೊರಗೆ ಹೊರಟು ಹೋದರು. ವಿಧಿಯಿಲ್ಲದೆ ತಮ್ಮನನ್ನು ಎದುರು ಹಾಕಿಕೊಂಡರೆ ಮುಂದೆ ಕಷ್ಟವಾಗುತ್ತದೆ. ಅವನ ಕೆಲಸಕ್ಕೆ ನಾನು ಅಡ್ಡ ಮಾಡಬಾರದು ಎಂದು ಕೂಡ ನಾನು ಅವನು ಬೆಳೆಯಲು ಸಹಾಯ ಮಾಡಿಲ್ಲ. ನನ್ನ ಮಗನೂ ಕೂಡ ನನ್ನಿಂದ ದೂರವಾಗುತ್ತಿದ್ದಾನೆ. ಇವನು ದೂರವಾದರೆ ನನಗೆ ಬಲ ಇಲ್ಲದಂತೆ ಆಗುತ್ತದೆ ಅಂತ ದೂರ ಆಲೋಚನೆ ಮಾಡಿ ಅವನು ಹೊರ ನಡೆದ. ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದ. ಆದರೆ HOD ಚೆನ್ನಾಗಿ ಸಿಸ್ಟರನ್ನು ಬೈಯುತ್ತಿದ್ದಾರೆ. ಯಾವುದೋ ಪೇಷಂಟ್ ಡ್ರಿಪ್ ಸೆಟ್ ಕಿತ್ತು ಹೋಗಿ ರಕ್ತ ಸುರಿಯುತ್ತಿದೆ. ICUಯಲ್ಲಿ ಇಷ್ಟೊಂದು ಬೇಜವಾಬ್ದಾರಿ. ಪೇಷಂಟ್ ಪಕ್ಕದಲ್ಲಿ ಮಲಗಿದ್ದೇನೆ ಅಂದರೆ ಅವಳು ತನ್ನ ಹೆಂಡತಿ. ಆದರೂ ಕೂಡ ಒಂದು ಪೇಷಂಟ್ ಜೊತೆ ಮಲಗಿರುವುದು ಇದು ಅಕ್ರಮ. ನನ್ನ ಚಿಕ್ಕಪ್ಪ ಅರ್ಥ ಮಾಡಿಕೊಳ್ಳುತ್ತಿದ್ದರೋ ಏನೋ ತಿಳಿದಿಲ್ಲ. ಆದರೆ ಇವರು ನಿಜವಾಗಲೂ ಬೆವರು ಬರುತ್ತಿದೆ. ಪ್ರಜ್ವಲ್ಗೆ ಭಯವಾಗುತ್ತಿದೆ. ನಿಧಾನವಾಗಿ ಬೆಡ್ಶೀಟನ್ನು ಓಪನ್ ಮಾಡಿ ನೋಡಿದ. ಆಗ ತಿಳಿಯಿತು HOD ಇನ್ನೂ ತುಂಬ ದೂರ ಇದ್ದಾರೆ ಅಂತ ಅನಿಸಿ ಅವನು ನಿಧಾನವಾಗಿ ಪವಿತ್ರ ಮಲಗಿರುವ ಮಂಚದ ಕೆಳಗೆ ಮಲಗಿದ. ಇನ್ನೂ ದೂರ ಇದ್ದಾರೆ ಅಂತ ಅನಿಸಿದಾಗ ಅವನು ನಿಧಾನವಾಗಿ HODಯನ್ನು ನೋಡಿ, ಪುನಃ ನನ್ನ ಚಿಕ್ಕಪ್ಪನಿಗೆ ಕೆಟ್ಟ ಹೆಸರು ಬರುತ್ತದೆ. ಈ ವಿಷಯ ಮೀಡಿಯಾದಲ್ಲಿ ವೈರಲ್ ಆದರೆ ಪೇಷಂಟ್ ಜೊತೆ ಮಲಗಿದ್ದಾನೆ ಡಾಕ್ಟರ್ ಪ್ರಜ್ವಲ್ ಅಂತ. ನನ್ನ ಹೆಂಡತಿ ಅಂತ ಎಷ್ಟು ಜನರಿಗೆ ನಾನು ಹೇಳಲು ಸಾಧ್ಯವಿಲ್ಲ ಅಲ್ಲವೇ? ಇಷ್ಟು ಬೇಗ ಅವನು ಪರಿಸ್ಥಿತಿಗೆ ಒಳಗಾಗಿ ಅವನ ನೆನಪು ಆದರೂ ಕೂಡ ತನ್ನ ಹೆಂಡತಿಗೆ ಒಂದು ಒಳ್ಳೆಯ ಕೇರನ್ನು ನಾನು ಕೊಡಲು ಸಾಧ್ಯವಾಗುತ್ತಿಲ್ಲ. ಹೊರಗೆ ಬಂದು ವಾಶ್ರೂಮ್ನಲ್ಲಿ ಅವನು ಜೋರಾಗಿ ಅಳುತ್ತಿದ್ದಾನೆ. ಎಷ್ಟು ಜೋರಾಗಿ ಅಂದರೆ ತನ್ನ ಹೆಂಡತಿಗೆ ತಾನು ಒಂದು ಕೇರನ್ನು ಕೂಡ ಕೊಡಲು ಸಾಧ್ಯವಾಗುತ್ತಿಲ್ಲ. ಅವಳ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಇದ್ದರೆ ಅವಳಿಗೆ ಪ್ರಜ್ಞೆ ಬರುತ್ತಿತ್ತೇನೋ ಅಂತ ತನ್ನ ಅಸಹಾಯಕತೆಯನ್ನು ನೆನೆದು ದುಃಖ ಪಡುತ್ತಿದ್ದಾನೆ. ತನ್ನ ಬದುಕಿಗೆ ಆಧಾರವಾಗಿರುವ ಜೀವ ಎಂದರೆ ಪವಿತ್ರ ಒಬ್ಬಳೇ. ಅವಳಿಂದಲೇ ನಾನು. ಅವಳು ಇಲ್ಲವಾದರೆ, ಅವಳಿಗೆ ಹೆಚ್ಚು ಕಡಿಮೆಯಾದರೆ ಇರಲು ಸಾಧ್ಯವೇ ಇಲ್ಲ. ಅವಳು ಹತ್ತಿರ ಇದ್ದಾಗ, ಅವಳು ನನ್ನ ಕಣ್ಣಿಗೆ ಕಾಣುತ್ತಿದ್ದಾಗ ಈ ರೀತಿಯ ನೆಗೆಟಿವ್ ಥಾಟ್ಗಳು ಬರುವುದಿಲ್ಲ. ಆದರೆ ಯಾವಾಗ ನಾನು ಅವಳಿಂದ ದೂರವಾಗುತ್ತೇನೆ ಆಗ ಈ ರೀತಿ ಯೋಚನೆಗಳು ಬರುತ್ತದೆ. ತನಗೆ ತಾನೇ ಶಾಪ ಹಾಕಿಕೊಳ್ಳುತ್ತಿದ್ದಾನೆ. ನಾನು ತುಂಬ ನತದೃಷ್ಟವಂತ. ನನ್ನಂಥವನನ್ನು ಮದುವೆಯಾಗಿ ಅವಳು ಸ್ವಲ್ಪ ದಿನಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗುತ್ತಿದ್ದಾಳೆ. ಅವಳಿಗೆ ಅವಳ ಮೇಲೆ ಅರಿವಿಲ್ಲ ಅಂತ ತುಂಬ ದುಃಖದಿಂದ ಇವನು ಕಣ್ಣೀರು ಹಾಕುತ್ತಿದ್ದಾನೆ. ಇವನ ದುಃಖ ಇವನಿಗೆ ಮಾತ್ರ, ಯಾರಿಗೂ ತಿಳಿಯುವುದಿಲ್ಲ. ಈಗ ಪವಿತ್ರಳ ಮನೆಯವರು ಕೂಡ ಇವನನ್ನು ದೂರ ಇಡುತ್ತಿದ್ದಾರೆ. ಇವನಿಗೆ ಈಗ ದೇವರೇ ಮಾತ್ರ ದಾರಿ ತೋರಿಸಬೇಕು. ಈ ಕಡೆ ಈ ರೀತಿ ಇವನ ಪರಿಸ್ಥಿತಿ ಇದ್ದರೆ ಅತ್ತ ಪವಿತ್ರ ಜೋರಾಗಿ ಕಣ್ಮುಚ್ಚಿಕೊಂಡು ಅಳುತ್ತಿದ್ದಾಳೆ. ಪ್ರಜ್ವಲ್ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಕಿರುಚುತ್ತಿದ್ದಾಳೆ. ಆಗ HOD ಅವಳನ್ನು ನೋಡಿ ಶಾಕ್ ಆದ. ಏಕೆಂದರೆ HOD ಪವಿತ್ರಳನ್ನು ತುಂಬ ಚೆನ್ನಾಗಿ ಅರಿತಿದ್ದ. ಅವನ ಮಗನು ಕ್ಲಾಸ್ಮೇಟ್, ತುಂಬ ಸುಂದರವಾದ ಹುಡುಗಿ. ಕಾಲೇಜಿನಲ್ಲಿ ಪವಿತ್ರಳ ಹಿಂದೆ ತುಂಬ ಜನರ ಹುಡುಗರು ಬೀಳುತ್ತಿದ್ದರು. ಅದರಲ್ಲಿ ಕೂಡ ಇವನ ಮಗ ಒಬ್ಬ. ಅವರು ನಮಗೆ ಸರಿ ಹೋಗುವುದಿಲ್ಲ ಅಂತ HOD ಮಗನಿಗೆ ಹೇಳಿದ್ದನಂತೆ. ಕೊನೆಗೆ ಅವನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಅಪ್ಪನ ಸಮಾಧಾನಕ್ಕಾಗಿ ಪವಿತ್ರಳ ಮೇಲಿನ ಆಸೆಯನ್ನು ತೆಗೆದು ಬೇರೆ ಕಾಲೇಜಿಗೆ ಸೇರಿಕೊಂಡ. ಈಗ ಅವನ ಮಗನಿಗೆ ಮದುವೆ ಆಗಿ ಒಬ್ಬ ಮಗ ಇದ್ದಾನೆ. ಈಗ ಪವಿತ್ರಳನ್ನು ನೋಡಿ ಅವನಿಗೆ ಸ್ವಲ್ಪ ದುಃಖವಾಯಿತು. ಅಷ್ಟು ಮುದ್ದಾದ ಹುಡುಗಿ ಇಷ್ಟು ವಿಕಾರವಾಗಿ ಮಲಗಿದ್ದಾಳೆ.
ಆಸ್ಪತ್ರೆಯ ICU ವಾರ್ಡ್ನಲ್ಲಿ. ಅದನ್ನು ನೆನೆಸಿಕೊಂಡು ಅವನು ದುಃಖ ಪಡುತ್ತಿದ್ದ. ಆಗ ಸಿಸ್ಟರ್ ಬಂದು ಏನಾಯಿತು ಮಗು ಅಂತ ಕೇಳಿದಾಗ ಪ್ರಜ್ವಲ್ ಬೇಕು ಇಲ್ಲೇ ಇದ್ದ, ಯಾವಾಗ ಹೊರಟು ಹೋದ ಗೊತ್ತಿಲ್ಲ. ಪ್ರಜ್ವಲ್ ಬೇಕು ಅಂತ ಕಣ್ಣನ್ನು ಮುಚ್ಚಿಕೊಂಡು ಅಳುತ್ತಿದ್ದಾಳೆ. ಅವಳ ಕಣ್ಣೀರು ಅವಳಿಗೆ ಮಾತ್ರ ಗೊತ್ತು. HOD ತುಂಬ ಶಾಕ್ ಆದ. ಎಲ್ಲಿ ಮಗ ಪುನಃ ಇವಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ ಅನ್ನುವಷ್ಟು ಭಯ. ಏಕೆಂದರೆ ಪವಿತ್ರಾಳ ಅಪ್ಪ ಅಮ್ಮ ಬಡವರು ಅನ್ನುವುದು ಅವರ ಮನಸ್ಥಿತಿ. ಅವರು ಆಗರ್ಭ ಶ್ರೀಮಂತರು. ಅವರು ಬಡವರಾಗಿರುವುದರಿಂದ ಅವರ ಮನಸ್ಥಿತಿ ಕೂಡ ಸರಿ ಇರುವುದಿಲ್ಲ. ನಂತರ ಪವಿತ್ರ ಜೋರಾಗಿ ಒಂದೇ ಸಮನೆ ಸಿಸ್ಟರನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ. ಆದರೆ ಕಣ್ಣನ್ನು ತೆಗೆಯುತ್ತಿಲ್ಲ. ಈಗ ಸಿಸ್ಟರ್ ಡಾಕ್ಟರ್ ಬಳಿ ಬಂದು ಪವಿತ್ರ ತನ್ನ ಗಂಡನನ್ನು ತುಂಬ ನೆನಪು ಮಾಡಿಕೊಳ್ಳುತ್ತಿದ್ದಾಳೆ. ಅವಳಿಗೆ ಅವಳ ಗಂಡ ಎಂದರೆ ಪ್ರಾಣ. ಪ್ಲೀಸ್ ಸರ್, ಅವಳ ಗಂಡ ICU ಒಳಗೆ ಬರಲು ಪರ್ಮಿಷನ್ ಕೊಡಿ, ಅವಳ ಆರೋಗ್ಯ ಸುಧಾರಿಸುತ್ತದೆ ಅಂದಾಗ ಇಲ್ಲ ಅನ್ನಲು ಮನಸ್ಸಾಗದೆ ತಲೆಯನ್ನು ಅಲ್ಲಾಡಿಸಿದರು. ಏಕೆಂದರೆ ನನ್ನ ಮಗ ಹೇಳಿದಂತೆ ಕೇಳಿದ್ದರೆ ಅವಳು ಇಂದು ನಮ್ಮ ಮನೆಯ ಮಹಾರಾಣಿ ಆಗುತ್ತಿದ್ದಳು. ನಮ್ಮ ಸಂಸಾರ ಚೆನ್ನಾಗಿ ಇರುತ್ತಿತ್ತೇನೋ. ಆದರೆ ನಾನು ನನ್ನ ತಂಗಿಗೆ ಕೊಟ್ಟ ಮಾತಿನಿಂದ ಇವಳನ್ನು ದೂರ ಇಟ್ಟೆ. ಇವಳ ಬದುಕಿಗೆ ಅಡ್ಡ ಕತ್ತರಿ ಹಾಕಿದೆ. ಅದರ ವಿಷಯದಿಂದ ಇವನಿಗೆ ತುಂಬ ಗಿಲ್ಟ್ ಫೀಲಿಂಗ್ ಬರುತ್ತಿದೆ. ಆದ್ದರಿಂದ ಅವಳ ಗಂಡ ಒಳಬರಲು ಒಪ್ಪಿದ. ಒಲ್ಲದ ಮನಸ್ಸಿನಲ್ಲಿ. ಆದರೂ ಕೂಡ ಮನಸ್ಸಿನಲ್ಲಿ ಅನುಮಾನವಿದೆ, ಅವಳ ಗಂಡ ಹೇಗಿರಬಹುದು ಅಂತ. ಅವಳ ಗಂಡನನ್ನು ನೆನೆದು ಅವನಿಗೆ ಸ್ವಲ್ಪ ಬೇಸರವಾಗುತ್ತಿದೆ. ಏಕೆಂದರೆ ಇತ್ತೀಚೆಗೆ ಅವನಿಗೆ ಪವಿತ್ರಳ ಮೇಲೆ ಆಸೆ ಶುರುವಾಗಿರುವುದು. ತಾನು ಮದುವೆ ಮಾಡಿಕೊಂಡಿರುವ ಸೊಸೆ ಸ್ವಲ್ಪವೂ ಕೂಡ ಸರಿಯಿಲ್ಲ. ಮಹಾರಾಣಿ ಆಗುತ್ತಾಳೆ, ಮನೆಯ ಮಗಳು ಆಗುತ್ತಾಳೆ ಅಂತ ಬಂದರೆ ಮದುವೆ ಆದ ಹೊಸದರಲ್ಲಿ ಯಾವುದೋ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿಕೊಂಡು ಅಮ್ಮನ ಮನೆಗೆ ಹೊರಟು ಹೋದವಳು ಇನ್ನೂ ಕೂಡ ಬಂದಿಲ್ಲ. ತುಂಬ ವರ್ಷಗಳಾಯಿತು. ನನ್ನ ಮಗನಿಗೆ ಅವಳನ್ನು ಬಿಟ್ಟು ಬಿಡು ಅಂದರೂ ಕೂಡ ಅವಳನ್ನು ನಾನು ಬಿಡುವುದಿಲ್ಲ ಅಂತ ಅಲ್ಲಲ್ಲೇ ಹೋಗಿ ಬರುತ್ತಾನೆ. ಈ ಮನೆಗೆ ಮಗಳಾಗಲಿ ಸೊಸೆಯಾಗಲಿ ಇರುವುದು ಅವಳೊಬ್ಬಳೆ. ಹಬ್ಬಗಳ ಸಮಯದಲ್ಲಿ ನನ್ನ ಹೆಂಡತಿಗೆ ತುಂಬ ಕಷ್ಟವಾಗುತ್ತದೆ. ಮನೆಯ ಮಹಾಲಕ್ಷ್ಮಿ ಸೊಸೆ ಇಲ್ಲದೆ ಅವರ ಅಮ್ಮನ ಮನೆಯಲ್ಲಿ ಇದ್ದಾಳೆ ಅಂತ. ಪವಿತ್ರಳನ್ನು ಮದುವೆ ಮಾಡಿಕೊಂಡಿದ್ದರೆ ನಮ್ಮ ಮನೆ ಬೆಳಗುತ್ತಿತ್ತೇನೋ. ಸ್ವಲ್ಪ ಡಾಕ್ಟರ್ ಕೂಡ ಎಮೋಷ್ನಲ್ ಆದರು. ಅವರು ಹೊರಗಡೆ ಹೋಗಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅಲ್ಲಿ ಇದ್ದ ಇನ್ನೊಂದು ಡಾಕ್ಟರ್ ಈ ಮಾತನ್ನು ಹೇಳಿದರು. ಅದೇನೆಂದರೆ, ನೀನು ಸ್ವಲ್ಪ ಬೇಗ ಬಾ ಅಂತ ಡಾಕ್ಟರ್ ಪ್ರಜ್ವಲ್ಗೆ ಫೋನ್ ಮಾಡಿದರು. HOD ಕೈಯನ್ನು ಹಿಡಿದುಕೊಂಡಿದ್ದರು. ಆ ಡಾಕ್ಟರ್ HODಗಿಂತ ಸ್ವಲ್ಪ ಚಿಕ್ಕವರು. ಹೋಗೋ ಬಾರೋ ಅಂತ ಮಾತನಾಡುತ್ತಾರೆ. ಅವಳ ಗಂಡ ಬರುತ್ತಾನೆ, ನೋಡುವೆ ಇರು. ಅವಳು ತುಂಬ ಅದೃಷ್ಟವಂತಳು. ಅವನು ಅವಳನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅಂತ. ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಅವಳನ್ನು ಅಷ್ಟೊಂದು ಪ್ರೀತಿ ಮಾಡುವುದಿಲ್ಲ. ಅವನು ಅಷ್ಟು ಪ್ರೀತಿ ಮಾಡುತ್ತಾನೆ. ನೀನು ನಿನ್ನ ಕಣ್ಣಾರೆ ಈ ಪ್ರೇಮ ಕಾವ್ಯವನ್ನು ನೋಡಬೇಕು ಅಂತ ಹೇಳಿದಾಗ HOD ಅಲ್ಲೇ ನಿಂತುಕೊಳ್ಳುತ್ತಾನೆ. ಅವನು ಕೂಡ ಆಗಿದ್ದು ಹಾಗೆ ಹೋಗಲಿ, ಇಷ್ಟು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೇನೆ, ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಳ್ಳೋಣ ಅಂತ ಪ್ರಜ್ವಲ್ ಅಲ್ಲಿಂದ ಓಡಿ ಬರುತ್ತಿದ್ದಾನೆ, ತುಂಬ ಅರ್ಜೆಂಟಿಂದ. ಒಳಗಡೆ ಬಂದ ತಕ್ಷಣ ಸಿಸ್ಟರ್ ಪವಿತ್ರಳ ಕಡೆ ಕೈ ಮಾಡಿ ತೋರಿಸುತ್ತಾರೆ. ನಂತರ ಅಲ್ಲಿ ಹೋಗಿ ಅವನು ಅವಳ ಕಾಲನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆ ಸ್ಪರ್ಶಕ್ಕೆ ಅವಳಿಗೆ ಒಂದು ಹೊಸ ರೀತಿಯ ಆನಂದ ಶುರುವಾಗುತ್ತದೆ. ಅಷ್ಟೇ ಅಲ್ಲದೆ ಅವಳು ಮೆತ್ತಗೆ ಪ್ರಜ್ವಲ್ ಅಂತ ಕರೆಯುತ್ತಾಳೆ. ಆಗ ಅವನಿಗೆ ಪ್ರಾಣ ಬಂದಂತೆ ಆಗಿ ಅವಳ ಬಳಿ ಹೋಗುತ್ತಾನೆ. ಅವಳ ಕೆನ್ನೆಗಳನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡು, ಚಿನ್ನು ಪ್ಲೀಸ್, ಒಂದೇ ಒಂದು ಬಾರಿ ನಿನ್ನ ಗಂಡನನ್ನು ನೋಡು. ನೀನು ನಿನ್ನ ಪ್ರಜ್ವಲ್. ನಾನು ನಿನಗಾಗಿ ತುಂಬ ತೊರೆಯುತ್ತಿದ್ದೇನೆ. ನನಗೆ ನಿನ್ನನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ.
ನೀನಿಲ್ಲವಾದರೆ ನಾನು ಸತ್ತು ಹೋಗುತ್ತೇನೆ ಅಂತ ಅವನು ಹೇಳಿದ ತಕ್ಷಣ ಅವಳ ಕೈಗಳು ಅವನ ಬಾಯನ್ನು ಮುಟ್ಟುತ್ತವೆ. ಸಡನ್ನಾಗಿ ಅವಳು ಕಣ್ಣನ್ನು ಬಿಡುತ್ತಾಳೆ. ಇವನು ಐ ಲವ್ ಯು ಪವಿತ್ರ ಅಂತ ಹೇಳಿ ಅವಳ ಹಣೆಗೆ ಮುತ್ತು ಕೊಡುತ್ತಾನೆ. ಅವಳು ಕೂಡ ಮುತ್ತು ಕೊಡುತ್ತಾಳೆ. ಇಬ್ಬರೂ ಕೂಡ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾರೆ. ಇಬ್ಬರು ಅಳುತ್ತಾರೆ. ಅವರಿಬ್ಬರ ಕಣ್ಣೀರು ಸ್ವರ್ಗವನ್ನು ನಾಚುವಂತೆ ಮಾಡುತ್ತಿದೆ. ಅಷ್ಟೊಂದು ಖುಷಿಯಾಗುತ್ತಿದೆ. ಈಗಿನ ಕಾಲದಲ್ಲೂ ಇಷ್ಟೊಂದು ಪ್ರೀತಿ ಮಾಡುವ ಗಂಡ ಹೆಂಡತಿಯರು ಇದ್ದಾರಾ ಅನ್ನುವುದನ್ನು ನೆನೆಸಿಕೊಂಡು ಅಲ್ಲಿರುವ ಪ್ರತಿಯೊಬ್ಬರೂ ಕೂಡ ನೆಮ್ಮದಿಯ ಉಸಿರನ್ನು ಬಿಡುತ್ತಾರೆ. ಕೇವಲ ಅವನ ಸ್ಪರ್ಶದಿಂದ, ಅವನ ವಾಸನೆ ಈ ರೂಮಿನಲ್ಲಿ ಇದ್ದರೆ ಸಾಕು ಅವಳಿಗೆ ಎಚ್ಚರವಾಗುತ್ತಿತ್ತು. ಅಂತಹುದರಲ್ಲಿ ಅವನು ಇಲ್ಲಿಗೆ ಬಂದಿದ್ದರಿಂದ ಅವಳಿಗೆ ಪ್ರಜ್ಞೆ ಬಂತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.